ಬೇಸಿಗೆಯ ದಾಹ ನೀಗಿಸಲು ಉತ್ತರ ಕರ್ನಾಟಕ ಸ್ಪೆಷಲ್ ಬೇವು ಅಥವಾ ಹಣ್ಣಿನ ಪಾನಕ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ವೆಲ್ಕಮ್ ಟು ಅಶ್ವಿನಿ ಚಾನಲ್. ನಿಮಗೆ ಇಷ್ಟವಾದಂಥ ಹಣ್ಣುಗಳನ್ನು ತಗೊಳ್ಳಬಹುದು. ಸ್ವಲ್ಪ ಗಸಗಸೆ, ಬೇವು, ಹಸಿ ಕೊಬ್ಬರಿ, ಬೆಲ್ಲ, ಇಷ್ಟವಾದಂಥ ಡ್ರೈ ಫ್ರೂಟ್ಸ್ ತಗೊಳ್ಳಿ. ನಾನಿಲ್ಲಿ ಕಲ್ಲಂಗಡಿ ಹಣ್ಣನ್ನು ಮೊದಲಿಗೆ ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರ್ ಒಳಗೆ ಹಾಕ್ತಾಯಿದ್ದೀನಿ. ಈ ರೀತಿ ಹಣ್ಣುಗಳು ತಿನ್ನೋದ್ರಿಂದ ದೇಹಕ್ಕೆ ತುಂಬ ತಂಪು ಇರುತ್ತೆ. ಬೇವು ಅಂತ ಏನಕ್ಕೆ ಕರೀತಾರಂದರೆ ಇದರಲ್ಲಿ ನಾನು ಇಲ್ಲಿ ಬೇವಿನ ಹೂಗಳನ್ನು ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ನಮಗೆ ದೇಹ ತಂಪಾಗಿ ಇರುತ್ತದೆ. ಕಲ್ಲಂಗಡಿ ಹಣ್ಣು ಹಾಕಿದ ತಕ್ಷಣ ಏಲಕ್ಕಿ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಜನ ಹುರಿಗಡಲೆ ಹಾಕ್ಕೊಳ್ತಾರೆ. ಕಡಲೆ ಬೀಜ ಅಂದರೆ ಶೇಂಗಾ ಕೂಡ ಹಾಕ್ಕೊಳ್ತಾರೆ. ನಾನಿಲ್ಲಿ ಕಡಲೆ ಬೀಜ ಮತ್ತು ಹುರಿಗಡಲೆ ಹಾಕ್ತಾಯಿಲ್ಲ. ನೆನೆಸಿರುವಂಥ ಹುಣಸೆ ಹಣ್ಣು ಹಾಕ್ಕೊಳ್ಳಿ. ಇದು ಯುಗಾದಿ ಹಬ್ಬದಲ್ಲೇ ಏನಕ್ಕೆ ಮಾಡೋದಂದರೆ ಈಸಿಯಾಗಿ ಮಾವು ಎಲ್ಲ ಸಿಗತ್ತೆ ಮತ್ತು ಬೇವಿನ ಮರಕ್ಕೆ ಹೂ ಎಲ್ಲ ಬಿಟ್ಟಿರತ್ತೆ. ಆ ಕಹಿ ಅಂಶ ನಮ್ಮ ಬಾಡಿಗೆ ಹೋಗಿಬಿಟ್ಟು ಯಾವುದೇ ರೀತಿ ರೋಗಗಳು ಬರದೇ ಇರಲಿ ಅಂತ ಹಿರಿಯರೆಲ್ಲ ಮಾಡಿರೋವಂಥದ್ದು. ಬೇವು ಕೂಡ ನಮ್ಮ ದೇಹಕ್ಕೆ ತಂಪು. ಕಲ್ಲಂಗಡಿ ಹಣ್ಣು ಬದಲಿಗೆ ನೀವು ತರ್ಬೂಜ ಹಣ್ಣು ಕೂಡ ತಗೊಳ್ಬೋದು. ಮಿಕ್ಸಿ ಆದಮೇಲೆ ಇದನ್ನು ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಳ್ಳಿ. ಈ ರೀತಿ ನಾನು ಬೇವಿನ ಹೂಗಳನ್ನು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಕಹಿ ತಿಂತಿದ್ರೆ ಜಾಸ್ತಿ ಹಾಕ್ಕೋಬೋದು. ಹೆರಚಿರುವಂತಹ ಹಸಿ ಕೊಬ್ಬರಿ, ಗಸಗಸೆ, ನೀವು ಬೇಕಾದರೆ ಗಸಗಸೆ ಕೂಡ ನೆನೆಸಿಬಿಟ್ಟು ಹಾಕ್ಕೋಬಹುದು. ತುರಿದಿರುವಂತಹ ಒಂದು ಮಾವಿನಕಾಯಿ, ಕಟ್ ಮಾಡಿರುವಂಥ ಬಾದಾಮಿ, ಗೋಡಂಬಿ, ಒಣ ದ್ರಾಕ್ಷಿ, ನೀವು ಬೇಕಾದರೆ ಕಲ್ಲಂಗಡಿ ಹಣ್ಣು ಬೀಜ ಎಲ್ಲ ಕೂಡ ಹಾಕ್ಕೋಬಹುದು. ನೀವು ಖರ್ಜೂರ ಕೂಡ ಹಾಕ್ಕೋಬಹುದು. ಕಟ್ ಮಾಡಿರುವಂತಹ ಕಲ್ಲಂಗಡಿ ಹಣ್ಣು, ಬೇಕಾದರೆ ಕರ್ಬೂಜ ಹಣ್ಣು ಹಾಕ್ಕೊಳ್ಳಿ, ಪಪಾಯ ಹಾಕ್ಕೊಳ್ಳಿ. ಕಟ್ ಮಾಡಿರುವಂಥ ಚಿಕ್ಕು ಹಣ್ಣು, ಆ್ಯಪಲ್ ಕೂಡ ನೀವು ಹಾಕ್ಕೋಬಹುದು. ಕಟ್ ಮಾಡಿರುವಂತಹ ಬಾಳೆಹಣ್ಣು. ಇದರಲ್ಲಿ ನಾವು ಕಲ್ಸಕ್ಕರೆನ ಬಳಸ್ತೀವಿ. ನೀವು ಬೇಕಾದರೆ ಕಲ್ಸಕ್ಕರೆ ಕೂಡ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬಹುದು. ಬೆಲ್ಲ ಹಾಕ್ಕೋಬಹುದು. ಇಲ್ಲ ಅಂತಂದರೆ ನೀವು ಖರ್ಜೂರನ ಹಾಕ್ಕೋಬಹುದು. ನಾನು ಬೆಲ್ಲನ ಸ್ವಲ್ಪ ಹೆರಚಿಬಿಟ್ಟು ಹಾಕ್ತಾಯಿದ್ದೀನಿ. ಈ ರೀತಿ ನಾವು ಬೇಸಿಗೆ ಸ್ಟಾರ್ಟ್ ಆದ ತಕ್ಷಣ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಬೇಕಾದರೆ ಚಾಟ್ ಮಸಾಲ ಎಲ್ಲ ಹಾಕ್ಕೋಬಹುದು. ನಾನಿಲ್ಲಿ ಕಾಳು ಮೆಣಸು ಹಾಕಿದ್ದೀನಿ. ಥಿಕ್ನೆಸ್ ನೋಡಿಬಿಟ್ಟು ನೀರು ಹಾಕ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ತರ್ಬೂಜ ಹಣ್ಣಿನ ಪಾನಕ ಕೂಡ ಅಪ್ಲೋಡ್ ಇದೆ. ಅದು ಕೂಡ ನೀವು ವೀಕ್ಷಿಸಬಹುದು. ಬೇಸಿಗೆಯಲ್ಲಿ ಕುಡಿಯಬಹುದಾದಂಥ ತಂಪ ಪಾನೀಯಗಳು ಕೂಡ ಅಪ್ಲೋಡ್ ಮಾಡಿದ್ದೀನಿ. ರಾಗಿ ಅಂಬಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅದು ಕೂಡ ನೀವು ವೀಕ್ಷಿಸಬಹುದು. ಸ್ವಲ್ಪ ಕಾಳು ಮೆಣಸು ಪುಡಿ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ತಣ್ಣಗೆ ಬೇಕಿತ್ತು ಅಂದರೆ ನೀವು ಫ್ರಿಜ್ಜಲ್ಲಿ ಕೂಡ ಇಡ್ಬೋದು. ಇಲ್ಲ ಅಂದರೆ ಒಂದೆರಡು ಐಸ್ ಕ್ಯೂಬ್ ಕೂಡ ಹಾಕ್ಕೊಂಡು ಕುಡಿಬೋದು. ಇಲ್ಲಾಂದರೆ ಹೀಗೆ ಕೂಡ ಸರ್ವ್ ಮಾಡಿ. ಆದಷ್ಟು ನ್ಯಾಚುರಲ್ ಆಗಿ ಇರಲಿ. ಐಸ್ ಕ್ಯೂಬು ಅಥವಾ ಫ್ರಿಜ್ಜಲ್ಲಿ ಇಟ್ಟು ತಿನ್ನೋದಕ್ಕಿಂತ ಇದೇ ರೀತಿ ನಾವು ಸವಿದರೆ ತುಂಬ ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗಿ ಇರುತ್ತೆ. ಕಾಣೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು. ರುಚಿ ರುಚಿ ಅಡುಗೆ ಮಾಡ್ತಾ ಇರಿ, ತಿಂತಾ ಇರಿ, ತಿನ್ನಿಸ್ತಾ ಇರಿ, ಹೆಲ್ದಿಯಾಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.